ಹೂವಂತೆ ಹೆಣ್ಣು ನಗುತ್ತಿರಬೇಕು, ಮನದಲ್ಲಿ ಶಾಂತಿ ತುಂಬಿರಬೇಕು, ಸಂತೋಷ ತರುವ ಸೌಭಾಗ್ಯ ಕೊಡುವ, ಮನವ ಗೆಲ್ಲುವ ಬಲವ ಸುರಿವ ದೇವತೆಯಾಗಿ. ಹೂವಂತೆ ಹೆಣ್ಣು ನಗುತ್ತಿರಬೇಕು. ಇವತ್ತು ರುಚಿಯಾಗಿರುವಂಥ ಸುಲಭವಾಗಿ ಮಾಡುವ ಮದ್ದೂರು ವಡೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 3 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, 4 ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋದು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ದಪ್ಪ ರವೆಯನ್ನು ಹಾಕ್ತಾ ಇದ್ದೀನಿ 2 ಕಪ್ಪು, ಹಾಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಳ್ಳು ಹುರಿದು ಸಿಪ್ಪೆ ತೆಗೆದು ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಕಡಲೆಕಾಯಿ ಬೀಜ, ಒಂದು 1/4 ಟೀ ಸ್ಪೂನಷ್ಟು ಓಮ್ ಕಾಳು ಅಂದರೆ ಅಜ್ವೈನು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅಷ್ಟನ್ನು ನಾನು ರಫ್ ಆಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಬಿಸಿ ಮಾಡಿಕೊಂಡಿರುವಂಥ ಎಣ್ಣೆಯನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೀರು ಹಾಕದೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅವಲಕ್ಕಿ ವಡೆ, ಅವಲಕ್ಕಿ ನಿಪ್ಪಟ್ಟು ಮತ್ತು ಮಿಕ್ಕಿರೋ ಅನ್ನದಲ್ಲಿ ಮಿದುವಾಗಿರುವಂಥ ವಡೆ, ಇದೆಲ್ಲ ರೆಸಿಪಿಗಳನ್ನ ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ನಿಮಗೆ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಥರ ಚೆನ್ನಾಗಿ ಟೈಟಾಗಿ ಕಲಿಸ್ಕೊಳ್ಬೇಕು. ಎಷ್ಟು ಬೇಕಷ್ಟು ನೀರನ್ನ ಆಮೇಲೆ ಹಾಕ್ಕೊಳ್ಬೇಕಾಗುತ್ತೆ. ಈ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಕಾದ್ರೆ ನೀರು ಹಾಕ್ಕೊಳ್ಬೋದು. ತುಂಬ ಟೈಟಾಗಿ ಗಟ್ಟಿಯಾಗಿ ಕಲಿಸಿದ್ರೇ ಮದ್ದೂರು ವಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಕಲಸಿ ಇಡಬಾರ್ದು, ಅದು ಉಪ್ಪು ಹಾಕಿರೋದ್ರೆ ನೀರು ಬಿಟ್ಕೊಂಡು ತೆಳು ಆಗುತ್ತೆ. ಅದನ್ನು ಆವಾಗಲೇ ಕಲಸಿ ಆವಾಗಲೇ ಮಾಡಬೇಕು. ನೋಡಿ, ಈ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಎಣ್ಣೆ ಕಾಯಕ್ಕಿಟ್ಟಿದ್ದೀರಿ. ಈ ಥರ ಉಂಡೆಗಳು ಮಾಡಿಕೊಂಡು ಎಣ್ಣೆ ಸವರಿರೋ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿ ವಡೆನ ಮಾಡ್ಕೊಳ್ಬೇಕು. ತುಂಬ ತೆಳುನೂ ಇರಬಾರ್ದು, ತುಂಬ ದಪ್ಪಕ್ಕೂ ಇರಬಾರ್ದು. ಮದ್ದೂರು ವಡೆ ನೋಡ್ತಿರಲ್ಲ, ಗರಿಗರಿನೂ ಇರುತ್ತೆ, ಮಧ್ಯ ಸಾಫ್ಟಾಗೂ ಇರುತ್ತೆ ಅಲ್ವಾ, ಆ ಥರನೇ ಬರುತ್ತೆ ಇದು. ಈ ರೀತಿ ಶೇಪ್ ಬೇಕಂತಂದರೆ ಈ ಥರ ಪ್ರೆಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಎಣ್ಣೆ ಕಾದಿದೆಯಾ ಚೆಕ್ ಮಾಡಿ. ಈ ಥರ ಹದವಾಗಿ ಕಾಯ್ದ ಮೇಲೆ ಈಗ ನಿಧಾನವಾಗಿ ಒಂದೊಂದಾಗಿ ಹಾಕ್ಕೊಂಡು ಮಂದ ಉರಿಯಲ್ಲಿ ನಾವು ಕರಿಬೇಕು. ಈಗ ಮಗ್ಚಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ಕರಿಬೇಕು. ತುಂಬ ಕೆಂಪಾಗಿ ಕರಿಬಾರ್ದು, ಸಂಪಿಗೆ ಬಣ್ಣದ ಕಲರ್ ಬಂದಿರಬೇಕು. 2 ಕಡೆ ಕರಿವಾಗಲೂ ಉರಿ ಮಂದವಾಗಿ ಇರಬೇಕು, ಅಂದರೆ ಮೀಡಿಯಮ್ ಹೀಟಲ್ಲೇ ಇರಬೇಕು. ಹಾಗಿದ್ರೆ ಒಳಗಡೆ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಮೇಲೆ ಕೆಂಪಾಗುತ್ತೆ, ಒಳಗಡೆ ಮೆತ್ತಗಿರುತ್ತೆ.
ನೋಡಿ ಈಗ ಪರ್ಫೆಕ್ಟಾಗಿ ಎರಡು ಕಡೆ ಕೆಂಪಗೆ ಬೆಂದಿದೆ. ನೋಡಿ, ನಾವು ಟ್ರೈನಲ್ಲೆಲ್ಲ ಹೋಗುವಾಗ ಮದ್ದೂರು ವಡೆ ಅಂತ ಕೇಳಿ ತಿಂತೀವಲ್ಲ, ಸೇಮ್ ಅದೇ ಥರ ಬಂದಿದೆ. ಇದು ಏನು ಸೀಕ್ರೆಟ್ ಅಂದರೆ ಚಿರೋಟಿ ರವೆ ಹಾಕಬಾರ್ದು. ಇದಕ್ಕೆ ಹಿಟ್ಟು ಟೈಟಾಗಿ ಗಟ್ಟಿಯಾಗಿ ಕಲಿಸ್ಕೊಂಡು ಈ ಥರ ಮಾಡಬೇಕು. ಕಲಸಿರೋ ಹಿಟ್ಟನ್ನ ತುಂಬ ಹೊತ್ತು ಇಡಬಾರ್ದು. ಉರಿ ಜೋರು ಮಾಡಿಕೊಂಡು 1 ನಿಮಿಷ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಪ್ರತಿ ಸರ್ತಿ ವಡೆ, ಚಕ್ಲಿ ಯಾವ್ದಾದ್ರು ಕರೆದಿರೋ ತಿಂಡಿ ಮಾಡುವಾಗ ಇದೇ ಥರ ಒಂದೊಂದು ಟ್ರಿಪ್ಪು ತೆಗೆದಾಗಲೂ ಒಂದು ಅರ್ಧ ನಿಮಿಷ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಆಮೇಲೆ ಇವುಗಳನ್ನ ಹಾಕಬೇಕು. ಹಾಕಿದ ಮೇಲೆ ನಾವು ಮೀಡಿಯಮ್ ಹೀಟ್ನ ಮಾಡ್ಕೊಳ್ಬೇಕಾಗುತ್ತೆ. 1 ನಿಮಿಷ ಬಿಟ್ಟು ಮಗ್ಚಾಕಬೇಕು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮದ್ದೂರು ವಡೆ ಮನೆಯಲ್ಲೇ ಮಾಡ್ಬೋದು. ನೋಡಿದ್ರಲ್ಲ, ಎಣ್ಣೆ ಕೂಡ ಹೀರಿಲ್ಲ. ಈ ಥರ ಪ್ಲೇಟ್ ಮೇಲೆ ಹಾಕ್ಕೊಂಡ್ರೆ ಅದು ಬಿಸಿ ಇರುತ್ತಲ್ವ, ಆರೋ ತನಕ ಇದರೊಳಗೆ ಇಟ್ಕೊಂಡ್ರೆ ಗರ್ಗರಿಯಾಗೆ ಇರುತ್ತೆ. ಇಲ್ಲ ಅಂದರೆ ಒಂದ್ರ ಮೇಲೆ ಒಂದು ಇಟ್ಟಾಗ ಮೆತ್ತಗಾಗುತ್ತೆ ಅಂತ. ಸೊ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.